ಹಾಯ್ ವೆಲ್ಕಮ್ ಬ್ಯಾಕ್ ಟು ಫೋರ್ಟ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ಮಾವಿನಕಾಯಿ ರಸಮ್ ಮಾಡೋಣ. ನಾರ್ಮಲ್ ಟೊಮೆಟೊ ರಸಮ್ನ ನಾವು ಯಾವ ಸೀಸನಲ್ಲಿ ಬೇಕಿದ್ರೂ ತೊಗೋಬೋದು. ಅದೇ ಈ ಥರ ರಸಮ್ನ ಈ ಸೀಸನಲ್ಲಿ ಮಾತ್ರ ಟ್ರೈ ಮಾಡ್ಬೋದು. ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡಿ. ಇದನ್ನು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಧನಿಯಾ ಪುಡಿ, ಕಾಳು ಮೆಣಸು, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕೊರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋಣವಾ? ಇವಾಗ ಒಂದು ಮಾವಿನಕಾಯಿನ ಚೆನ್ನಾಗಿ ತೊಳೆದು ನೀಟಾಗಿ ಸಿಪ್ಪೆ ಎಲ್ಲ ಎರ್ಕೊಂಡು ವಾಟೆಯಿಂದ ಕಾಯಿನೆಲ್ಲ ಸಪ್ರೇಟ್ ಮಾಡಿ ಹೆಚ್ಕೊಳ್ಳಿ. ದಪ್ಪವಾಗಿ ಹೆಚ್ಕೊಳ್ಳಿ. ಇವಾಗ ನೆಕ್ಸ್ಟು ಕುದೀತಿರೋ ನೀರಿಗೆ ಹೆಚ್ಕೊಂಡಿರೋ ಮಾವಿನಕಾಯಿನ ಹಾಕಿ ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಧನಿಯಾ ಪುಡಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಮಾವಿನಕಾಯಿ ಎಲ್ಲ ಕುದ್ದಿದ್ದಾದ್ಮೇಲೆ ಈ ಥರ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲ, ಇದನ್ನ ಮಸಾಲಾನ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರಸಮ್ಗೆ ಟೇಸ್ಟ್ ಏನಂತಂದರೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲ, ಅದೇನೇ ಸಖತ್ತಾಗಿ ಟೇಸ್ಟ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಲೈಟಾಗೆ ಉಪ್ಪು ಹಾಕ್ಕೊಳ್ಳಿ. ನೀವು ಮತ್ತೆ ನೀರು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಬಿಟ್ಟು ಆ್ಯಡ್ ಮಾಡ್ಕೋಬೋದು. ಇವಾಗ ಅದು ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ದಾದಮೇಲೆ ನಾನಿಲ್ಲಿ 2 ಲೋಟ ನೀರು ಹಾಕಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇನ್ನೂ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಖಾರ ಏನಾದರೂ ಕಮ್ಮಿ ಆದರೆ ಮಸಾಲ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆನ ಹಾಕಿದ್ದೀನಿ. ಒಗ್ಗರಣೆಗೆ ಏನೂ ಇಲ್ಲ ಜಾಸ್ತಿ. ಸಾಸಿವೆ, ಜೀರಿಗೆ, ಎಣ್ಣೆ, ಕೊರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿರೋ ಒಗ್ಗರಣೆನ ಇದಕ್ಕೆ ಹಾಕಿದ್ದೀನಿ ಅಷ್ಟೇ, ನಾರ್ಮಲ್ ಬೇಸಿಕ್ಕು. ಇವಾಗ ಕುದೀತಿರೋ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ 1 ನಿಮಿಷ ಕುದಿಯೋಕ್ಕೆ ಬಿಡಿ. ಇವಾಗ ಅದೆಲ್ಲ ಕುದ್ದಿದ್ದಾದಮೇಲೆ ಬಿಸಿ ಅನ್ನದ ಜೊತೆಲಿ ಟೇಸ್ಟ್ ಮಾಡಿ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಮಸ್ತಾಗಿರುತ್ತೆ, ಮಸ್ಟ್ ಟ್ರೈ. ನಿಜವಾಗ್ಲೂ ಪರ್ಸ್ನಲಾಗಿ ಹೇಳ್ತಿದ್ದೀನಿ ನಾನು. ಈ ಥರ ಒಮ್ಮೆ ಟ್ರೈ ಮಾಡಿ. ಬಿಸಿ ಅನ್ನದ ಜೊತೆಲಿ ಲೇಝಿ ಫುಡ್, ನಮಗೂ ಬೇಗ ಅಡುಗೆ ಆಗೋಗುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಮಾವಿನಕಾಯಿ ಸೀಸನ್ ಅಲ್ವಾ, ಸೀಸನ್ ತಕ್ಕಂಗೆ ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಹಾಗಾಗಿ ಇದನ್ನು ಟ್ರೈ ಮಾಡಿ, ಮಸ್ತಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.